ಪ್ರಸ್ತುತಿ ಸವಿಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ಶಿಕ್ಷಕ ಮಿತ್ರರೇ, ಶಾಲಾ ಮಕ್ಕಳ FLN ಸಾಧನೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ಅನುಷ್ಠಾನ ಮಾಡಲಾಗುತ್ತಿದೆ. ಅಂತೆಯೇ ಮಕ್ಕಳ ಬುನಾದಿ ಸಾಕ್ಷರತೆ ಮತ್ತು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಹೊರತರಲು ಪ್ರೋತ್ಸಾಹಿಸುವ ಪ್ರಕ್ರಿಯೆಯಾಗಿ ಶಾಲೆಗಳಲ್ಲಿ ಶಾಲಾ ಪತ್ರಿಕೆಯನ್ನು ಹೊರತರಲು ಪ್ರಯತ್ನಿಸಬಹುದಾಗಿದೆ. ಹಾಗಾಗಿ ಮಂಡ್ಯ ಡಯಟ್ನ ವತಿಯಿಂದ ಮಾನ್ಯ ಪ್ರಾಂಶುಪಾಲರ ಮಾರ್ಗದರ್ಶನದೊಂದಿಗೆ ಶಿಕ್ಷಕರೊಂದಿಗೆ ಶಾಲಾ ಪತ್ರಿಕೆಯ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಆತ್ಮೀಯ ಶಿಕ್ಷಕ ಮಿತ್ರರೇ, ಶಾಲಾ ಪತ್ರಿಕೆ ಎಂಬುದು ಹೊಸ ವಿಚಾರವೇನಲ್ಲ. ಮಕ್ಕಳ ಸೃಜನಶೀಲತೆಯನ್ನು ಹೊರಹೊಮ್ಮಿಸಲು ಮತ್ತು ಮಕ್ಕಳ ಬರವಣಿಗೆಯನ್ನು ಉತ್ತಮಪಡಿಸಲು ಮಕ್ಕಳಿಂದ ಮತ್ತು ಶಿಕ್ಷಕರಿಂದ ರಚನೆಗೊಳ್ಳುವ ಶಾಲಾ ಹಂತದ ಒಂದು ಪ್ರಕಟಣೆಯಾಗಿದೆ. ಶಾಲಾ ಪತ್ರಿಕೆಯ ಅಗತ್ಯತೆ ಮತ್ತು ಉದ್ದೇಶಗಳನ್ನು ನೋಡುವುದಾದರೆ, ಇದು ತರಗತಿಯ ಒಳಗಿನ ಕಲಿಕೆಗಷ್ಟೇ ಸೀಮಿತವಾಗಿರದೆ ಮಕ್ಕಳ ಮತ್ತು ಶಿಕ್ಷಕರ ಲೇಖನಗಳು, ಪದ್ಯ, ಸಣ್ಣ ಕಥೆಗಳು, ಗಣಿತದ ಆಟಗಳು, ವಿಜ್ಞಾನದ ಪ್ರಯೋಗಗಳು, ಸ್ಥಳೀಯ ಇತಿಹಾಸ ಹಾಗೂ ವಿಶೇಷತೆಗಳ ಕುರಿತಾದ ಸೃಜನಾತ್ಮಕ ಬರವಣಿಗೆಗೆ ಶಾಲಾ ಪತ್ರಿಕೆಯು ಪ್ರೋತ್ಸಾಹಿಸುವುದರಿಂದ ಮಕ್ಕಳ ಸ್ವಯಂ ಅಭಿವೃದ್ಧಿ ಮತ್ತು ಆಲೋಚನೆಯನ್ನು ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳಿಗೆ ಅವರ ಊರಿನ ಸ್ಥಳೀಯ ಇತಿಹಾಸ ಹಾಗೂ ವಿಶೇಷತೆಗಳ ಕುರಿತು ಅನ್ವೇಷಿಸಲು ಅವಕಾಶ ದೊರಕುತ್ತದೆ ಮತ್ತು ತರಗತಿ ಹಂತದ ಕಲಿಕಾಫಲಗಳಿಗೆ ಉತ್ತೇಜನ ನೀಡಬಹುದಾಗಿದೆ. ಇಂತಹ ಹಲವಾರು ಉದ್ದೇಶಗಳ ಹಿನ್ನೆಲೆಯಲ್ಲಿ ಒಂದು ಶಾಲಾ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಿದೆ. ಈ ಹಂತದಲ್ಲಿ ಕೆಲವು ಯೋಜನೆಗಳನ್ನು ರೂಪಿಸಿಕೊಳ್ಳಬೇಕಾಗುತ್ತದೆ. ಮೊದಲನೆಯದಾಗಿ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರ ಹಾಗೂ SDMC ಅವರ ಪೂರ್ವಭಾವಿ ಸಭೆಯನ್ನು ನಡೆಸಬೇಕಾಗುತ್ತದೆ. ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ಆಸಕ್ತಿಯುಳ್ಳ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಬೇಕಾಗುತ್ತದೆ. ತರಗತಿವಾರು ಮಕ್ಕಳ ಜವಾಬ್ದಾರಿಯನ್ನು ಶಿಕ್ಷಕರು ಹಂಚಿಕೆ ಮಾಡಿಕೊಳ್ಳುವುದು, ಮಕ್ಕಳು ವೈಯಕ್ತಿಕವಾಗಿ ಅಥವಾ ಗುಂಪುಗಳಲ್ಲಿ ಮಾಹಿತಿ ಅನ್ವೇಷಿಸಲು ಸಿದ್ಧಪಡಿಸುವುದು, ಮಕ್ಕಳು ಮಾಹಿತಿಯನ್ನು ಅನ್ವೇಷಿಸಲು ಕಾಲಾವಧಿಯನ್ನು ನಿಗದಿಪಡಿಸುವುದು, ಮಕ್ಕಳ ಬರವಣಿಗೆಯನ್ನು ಪರಿಶೀಲಿಸಿ ಅದರ ಉತ್ತಮಪಡಿಸುವಿಕೆಗೆ ಸೂಕ್ತ ಮಾಹಿತಿಯನ್ನು ನೀಡುವುದು, ಶಿಕ್ಷಕರು ಮತ್ತು SDMC ಸದಸ್ಯರಿಗೂ ಲೇಖನಗಳನ್ನು ಬರೆಯಲು ಅವಕಾಶವನ್ನು ನೀಡುವುದು. ಶಾಲಾ ಪತ್ರಿಕೆಯ ಕೊನೆಯ ಹಂತವಾಗಿ ಶೀರ್ಷಿಕೆಯನ್ನು ಅಂತಿಮಗೊಳಿಸುವುದು. ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಚರ್ಚಿಸಿ ಶಾಲಾ ಪತ್ರಿಕೆಗೆ ಉತ್ತಮವಾದ ಶೀರ್ಷಿಕೆಯನ್ನು ಆಯ್ಕೆ ಮಾಡಿಕೊಳ್ಳುವುದು. ಇಷ್ಟೆಲ್ಲ ಪ್ರಕ್ರಿಯೆಗಳ ನಂತರ ಸಿದ್ಧಪಡಿಸಲಾದ ಶಾಲಾ ಪತ್ರಿಕೆಯನ್ನು ಇಲಾಖೆಯ ಅಧಿಕಾರಿಗಳು, SDMC ಸದಸ್ಯರು ಹಾಗೂ ಪೋಷಕರ ಸಮ್ಮುಖದಲ್ಲಿ ಹೊರತರುವುದು. ಇಷ್ಟೆಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಿ ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ 2024-25ನೇ ಸಾಲಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ DM ಪಾಳ್ಯ ಶಾಲೆಯಲ್ಲಿ ಚಿಗುರು ಶೀರ್ಷಿಕೆಯೊಂದಿಗೆ ಉತ್ತಮವಾದ ಶಾಲಾ ಪತ್ರಿಕೆಯನ್ನು ಹೊರತರಲಾಗಿದೆ. ಈ ಶಾಲಾ ಪತ್ರಿಕೆಯನ್ನು ಉದಾಹರಣೆಯಾಗಿ ತಮ್ಮೊಂದಿಗೆ ಹಂಚಿಕೊಳ್ಳಲಾಗುತ್ತಿದೆ. ಹಾಗೆಯೇ 2025-26ನೇ ಸಾಲಿನಲ್ಲಿಯೂ ಸಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಲಕುಪ್ಪೆ, ನೆಲಮನೆ, TM ಹೊಸೂರು ಹಾಗೂ M ಶೆಟ್ಟಹಳ್ಳಿ ಶಾಲೆಗಳಲ್ಲಿ ಪಲ್ಲವ, ಚಿತ್ತಾರ, ಅಮೃತ ಸಿಂಚನ, ಇಸಲು ಮುಂತಾದ ತಮ್ಮದೇ ಆದ ಶೀರ್ಷಿಕೆಗಳ ಅಡಿಯಲ್ಲಿ ಶಾಲಾ ಪತ್ರಿಕೆಯನ್ನು ಹೊರತರಲು ಪ್ರಯತ್ನ ಮಾಡಿರುತ್ತಾರೆ. ಒಟ್ಟಾರೆಯಾಗಿ ಮಕ್ಕಳ ಸೃಜನಶೀಲತೆಯನ್ನು ಹೊರಹೊಮ್ಮಿಸಲು ಮತ್ತು ಮಕ್ಕಳ ಬರವಣಿಗೆಯನ್ನು ಉತ್ತಮಪಡಿಸಲು ಶಾಲಾ ಪತ್ರಿಕೆ ಒಂದು ಉತ್ತಮ ವೇದಿಕೆಯಾಗಿದ್ದು, ಇದನ್ನು ಮಕ್ಕಳ ನೈಜ ಜೀವನಕ್ಕೆ ಹತ್ತಿರವಿರುವ ಹಾಗೆ ಮಕ್ಕಳೇ ರಚಿಸುವ ಹಾಗೆ ಸಿದ್ಧಪಡಿಸಬೇಕಿದೆ. ಶಾಲಾ ಪತ್ರಿಕೆಯಿಂದ ಶಿಕ್ಷಕರಿಗೆ ಮತ್ತು ಶಾಲೆಗೆ ಹಲವಾರು ಪ್ರಯೋಜನಗಳಿದ್ದು, ಶಾಲೆಯಲ್ಲಿ ಇಂತಹದ್ದೊಂದು ಪರಂಪರೆಯನ್ನು ರೂಢಿಸಿಕೊಂಡರೆ ಸಮುದಾಯಕ್ಕೆ ಶಾಲೆಯ ಕುರಿತು ಗೌರವ ಭಾವನೆಯು ಮೂಡುತ್ತದೆ. ಅಂತಿಮವಾಗಿ ಮಕ್ಕಳಲ್ಲಿನ ವಿವಿಧ ಕೌಶಲಗಳ ಅಭಿವೃದ್ಧಿಗೆ ಪೂರಕವಾಗಿ
ಈ ಶಾಲಾ ಪತ್ರಿಕೆಯನ್ನು ಬಳಸಿಕೊಳ್ಳೋಣ ಹಾಗೂ ಮಕ್ಕಳ ಬರವಣಿಗೆಗೆ ನಾಂದಿ ಹಾಡೋಣ. ಇದಕ್ಕೆ ಬೆಂಬಲವಾಗಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಸದಾ ನಿಮ್ಮೊಂದಿಗಿರುತ್ತದೆ. ಆತ್ಮೀಯ ಶಿಕ್ಷಕ ಮಿತ್ರರೇ, ಈ ವಿಡಿಯೋವನ್ನು ಗಮನಿಸಿದ ನಂತರ ತಮ್ಮ ಶಾಲೆಗಳಲ್ಲಿಯೂ ಸಹ ಶಾಲಾ ಪತ್ರಿಕೆಯನ್ನು ಹೊರತರಲು ಪ್ರಯತ್ನಿಸಬಹುದೆಂಬ ಆಶಯದೊಂದಿಗೆ ಧನ್ಯವಾದಗಳು.